ಕರ್ನಾಟಕದ ಮೂವರು ವಯನಾಡಿನಲ್ಲಿ ನಾಪತ್ತೆಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಗೆ ಕುಟುಂಬದ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ನಮ್ಮವರು ಮೂವರು ವಯನಾಡಿನಲ್ಲಿ. ರಂಗಸ್ವಾಮಿ, ಪುಟ್ಟಸಿದ್ದಮ್ಮ, ಮನು 19 ವರ್ಷ, ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ದಂಪತಿ. ಕರ್ನಾಟಕದ ಚಾಮರಾಜನಗರ ಮೂಲದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮುಂಡಕೈ ಎಂಬ ಊರಲ್ಲೇ ವಾಸ ಮಾಡ್ತಿದ್ರಂತೆ. ಈಗ ಅಲ್ಲೇ ಗುಡ್ಡ ಕುಸಿತ ಆಗಿ ಅತ್ಯಂತ ದೊಡ್ಡ ದುರಂತ ಸಂಭವಿಸಿ ಬಿಟ್ಟಿದೆ. ಬಟ್ ಅಲ್ಲೇ ವಾಸ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅತಿ ದೊಡ್ಡ ತಂಡ ಕೇರಳದ ವಯನಾಡನ್ನ ತಲುಪಿದೆ. ನಮ್ಮ ಪ್ರತಿನಿಧಿಗಳಾದ ವಿನೋದ್, ನಾಗೇಂದ್ರ ಬಾಬು, ರಂಜಿತ್ ಹಾಗೆ ವಿಡಿಯೋ ಜರ್ನಲಿಸ್ಟ್ಗಳು ಒಟ್ಟು 6 ಜನರ ಬೃಹತ್ ತಂಡ ವಯನಾಡಿನ ಈ ಘೋರ ದುರಂತದ ಇಂಚಿಂಚು ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸ್ತಾ ಇದೆ. ಇಡೀ ಕನ್ನಡ ಮಾಧ್ಯಮದಲ್ಲೇ ಅತ್ಯಂತ ದೊಡ್ಡ ತಂಡ. ಇನ್ನು ಕರ್ನಾಟಕದ ಮೂಲದವರು ಕೂಡ ಅನೇಕರು ಈ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ. ಅವರ ಪೈಕಿ ಜ್ಯೋತಿ ಅಂತ ಹೇಳಿ ಅವರ ಸಂಬಂಧಿಕರು ಕೂಡ ಕಾಣೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಜ್ಯೋತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜ್ಯೋತಿ ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ಎಲ್ಲಿದ್ರು ಮೇಡಮ್ ನಿಮ್ಮ ಸಂಬಂಧಿಕರು? ಏನಾಗ್ಬೇಕು, ಅವರು ಮಿಸ್ಸಿಂಗ್ ಇದ್ದಾರೆ ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿದ್ದೀರಿ. ಹೌದು ಮೇಡಮ್, ಅವರು ನಮ್ಮ ಸಂಬಂಧಿಕರು ಅಂದ್ರೆ ನನ್ನ ತಂಗಿ ತಂದೆ ತಾಯಿ ಮೇಡಮ್. ಅವ್ರಿಗೆ ಫೋನ್ ಸಿಗ್ತಾ ಇಲ್ಲ ಮೇಡಮ್. ಹಾಗಾಗಿ ನಾನು ಫೋನ್ ನೋಡಿದೆ, ನಂಬರ್ ನೋಡಿದೆ ಮೇಡಮ್, ಫೋನ್ ಮಾಡಿದೆ. ಅವರು ಮುಂಡಕೈಲಿ ಇದ್ರು ಮೇಡಮ್. ಬೆಳಿಗ್ಗೆ ನೋಡಿದ ತಕ್ಷಣ ಆತರ ಆತಂಕ ಆಯ್ತು ಮೇಡಮ್. ಅವರು ಫೋನು ಸಿಗ್ತಾ ಇಲ್ಲ ಮೇಡಮ್. ಹಾಗಾಗಿ ಆತಂಕ ಆಗಿ ನಾನು ಫೋನ್ ಮಾಡಿದೆ ಮೇಡಮ್. ಓಕೆ, ಲಾಸ್ಟ್ ಯಾವಾಗ ಅವ್ರ ಸಂಪರ್ಕಕ್ಕೆ ಸಿಕ್ಕಿದ್ದು? ಏನಾದ್ರು ಹೇಳಿದ್ರ ಈ ರೀತಿ ಮಳೆ ಇದೆ ಅಂತ ಹೇಳಿ ಏನಾದ್ರು ಮಾತನಾಡಿದ್ರ? ಮೇಡಮ್ ಇಲ್ಲ, ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಮೇಡಮ್. ಅವ್ರ ಮಗಳಿಗೆ ಗೊತ್ತು. ನಾನು ಅವ್ರ ರಿಲೇಷನ್ ಆಗ್ಬೇಕು. ಅವ್ರದ್ದು ಟಿವಿದು ಕರೆನ್ಸಿ ಇಲ್ಲ, ಇದು ಕರೆಂಟ್ ಇರ್ಲಿಲ್ಲ ಮೇಡಮ್. ಹಾಗಾಗಿ ನಾನೇ ಫೋನ್ ಮಾಡಿದೆ ಮೇಡಮ್, ನೋಡ್ಬಿಟ್ಟು ವಿಚಾರ ತಿಳ್ಕೊಳ್ಳೋಣ ಅಂತ. ಹಾಗಾಗಿ ನಾನ್ ಫೋನ್ ಮಾಡಿದೆ ಮೇಡಮ್. ನಮ್ಮೂರಿಂದ ಒಂದ್ ಸ್ವಲ್ಪ ದೂರ ಅವ್ರ ಮನೆ. ನಮ್ ರಿಲೇಷನ್ ಆಗ್ಬೇಕು ಮೇಡಮ್. ನಮ್ಗೆ ತಂದೆ ತಾಯಿನೇ ಆಗ್ಬೇಕು. ಬೆಳಗ್ಗೆಯಿಂದ ಫೋನ್ ಮಾಡಿದ್ರೆ ಫೋನು ಸಮೇತ ಸಿಗ್ತಾ ಇಲ್ಲ ಮೇಡಮ್. ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆನೂ ಮಾಹಿತಿ ಗೊತ್ತಾಗ್ತಾ ಇಲ್ಲ ಮೇಡಮ್ ನಮ್ಗೆ. ಓಕೆ, ಅವ್ರ ಹೆಸರು ಹೇಳಿ ಮೇಡಮ್. ಜೊತೆ ಮೇಡಮ್ ಯಾರೆಲ್ಲ ಮಿಸ್ಸಿಂಗ್ ಇದ್ದಾರೆ ಅವ್ರ ಹೆಸರು ಹೇಳಿ. ಹಾಗೆ ಅವ್ರ ಸಂಬಂಧಿಕರು ಯಾರಿದ್ದಾರೆ ಇಲ್ಲಿ ಅವ್ರ ಹೆಸರು ಹೇಳಿ. ಮೇಡಮ್, ಅವ್ರ ಅವ್ರ ಮಗಳು ಹೆಸರು ರಾಧಿಕಾ ಅಂತ ಮೇಡಮ್. ಅವ್ರು ಇಲ್ಲೇ ಇರೋದಾ? ಅಂದ್ರೆ ಕರ್ನಾಟಕದಲ್ಲಿ ಇರೋದಾ? ಚಾಮರಾಜನಗರದಲ್ಲಿ ಇರೋದು ಮೇಡಮ್. ಓಕೆ. ಅವರು ಮಿಸ್ಸಿಂಗ್ ಆಗಿರೋರ ಹೆಸರು ಒಬ್ರು ರಂಗಸ್ವಾಮಿ ಅಂತ, ಇನ್ನೊಬ್ರು ಪುಟ್ಟಸಿದ್ದಮ್ಮ, ಇನ್ನೊಬ್ರು ಮನು ಅಂತ ಮೇಡಮ್. 3 ಜನ ಮಿಸ್ಸಿಂಗ್ ಆಗಿದ್ದಾರೆ ಮೇಡಮ್. ತುಂಬಾ ಆತಂಕ ಆಗ್ತಾ ಇದೆ ಮೇಡಮ್ ನಮ್ಗೆ. ರೈಟ್, ನಮ್ಮ ಪ್ರತಿನಿಧಿಗಳು ಕೂಡ ಅಲ್ಲಿದ್ದಾರೆ ಜೊತೆ ಮೇಡಮ್. 3 ಜನ ಇದ್ದಾರೆ. ಅವರಿಗೆ ಈ ವಿಚಾರವನ್ನು ತಲುಪಿಸ್ತೀವಿ. ಏನಾದ್ರೂ ಮಾಹಿತಿ ಸಿಕ್ಕರೆ ತಕ್ಷಣ ನಿಮ್ಮನ್ನು ವಾಪಸ್ ಸಂಪರ್ಕ ಮಾಡ್ಲಿಕ್ಕೆ ಹೇಳ್ತೇವೆ. ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಹಲೋ, ಈಗಷ್ಟೇ ಮಾತನಾಡಿದ್ರು ಚಾಮರಾಜನಗರದ ನಿವಾಸಿ ಜ್ಯೋತಿ ಅಂತ ಹೇಳಿ. ಅವರ ಸಂಬಂಧಿಕರು ಈ ದುರಂತ ಸಂಭವಿಸಿದ ಜಾಗದಲ್ಲೇ ಇದ್ರು. ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆಯಂತೆ. ಆದರೆ ಎಲ್ಲಿಗೆ ಹೋಗಿದ್ದಾರೆ, ಹೇಗಿದ್ದಾರೆ, ಇದರ ಬಗ್ಗೆ ಕೂಡ ಯಾವುದೇ ರೀತಿಯ ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಇಂತಹ ಅನೇಕರು ಕರ್ನಾಟಕ ಮೂಲದವರು, ಕೇರಳದಲ್ಲಿ ಸೆಟ್ಲ್ ಆಗಿರೋರು, ಕರ್ನಾಟಕದ ಸಂಬಂಧಿಕರು, ಕೇರಳದಲ್ಲಿ ವಾಸವಿರುವವರು, ಹಾಗೆ ವಯನಾಡು ಗೊತ್ತಿರೋ ಹಾಗೆ ಪ್ರವಾಸೋದ್ಯಮ ಕ್ಷೇತ್ರ. ಹೀಗಾಗಿ ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೋದವರು ಅನೇಕರು ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂಥವರಿಗಾಗಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇವತ್ತು ವಯನಾಡಿನಲ್ಲಿದೆ. ನಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಮಾಹಿತಿ ಕಲೆ ಹಾಕೋ ನಿಟ್ಟಿನಲ್ಲೂ ಕೂಡ ಮಾಡ್ತಾ ಹೋಗ್ತೇವೆ. ಅದಕ್ಕೋಸ್ಕರ ಹೆಲ್ಪ್ ಲೈನ್, ರಿಪಬ್ಲಿಕ್ ಕನ್ನಡದ ಹೆಲ್ಪ್ ಲೈನ್ ನಂಬರ್ಸ್ ಅನ್ನ ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಆಗಿಂದಾಗೆ. ಆ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ನಿಮಗೆ ಗೊತ್ತಿರೋಷ್ಟು ಹಂಚಿಕೊಂಡ್ರೆ ಅದಕ್ಕೆ ಪೂರಕವಾದ ಮಾಹಿತಿಗಳನ್ನು ಅಲ್ಲಿನ ವಯನಾಡಿನ ಸ್ಥಳೀಯ ಆಡಳಿತದಿಂದ ಪಡೆದು ನಿಮ್ಮವರೆಗೂ ತಲುಪಿಸುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. ಹಾಗೆ ನಮ್ಮ ವಾಹಿನಿಯಲ್ಲಿ ಸುದ್ದಿಯನ್ನು ಗಮನಿಸ್ತಾ ಇರುವ ರಾಜಕೀಯ ಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಗಮನ ವಹಿಸಲಿ ಅಂತ ಹೇಳಿ ಮನವಿಯನ್ನು ನಾವು ಮಾಡ್ಕೊಳ್ತೇವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸತತವಾಗಿ ಇವತ್ತು ಬೆಳಗಿನಿಂದಲೂ ಕೂಡ ಶೋಧ ಕಾರ್ಯ, ರಕ್ಷಣಾ ಕಾರ್ಯಾಚರಣೆ ಸಾಗರೋಪಾದಿಯಲ್ಲಿ ಸಾಗ್ತಲೇ ಇದೆ. ಈ ದೃಶ್ಯ ನೀವೇನು ಗಮನಿಸ್ತಾ ಇದ್ದೀರಿ, ಇದು ಯಾವುದೋ ನದಿ ಮಧ್ಯದಲ್ಲಿ ಮನೆ ಇರೋದಲ್ಲ, ಬದಲಾಗಿ ಜನವಸತಿ ಪ್ರದೇಶದ ಒಳಗೇನೆ ನದಿ ರೀತಿಯಲ್ಲಿ ಪ್ರವಾಹದ ನೀರು ನುಗ್ಗು ಬಂದಿರೋದು. ಆ ಬೆಟ್ಟ ಗುಡ್ಡ ಎಲ್ಲವೂ ಕೂಡ ಕುಸಿದು ರಸ್ತೆ ಹಾಗೆ ಜನವಸತಿ ಪ್ರದೇಶ ಇಲ್ಲಿತ್ತು ಅನ್ನೋದನ್ನೇನೆ ಮರೆಸೋ ರೀತಿಯಲ್ಲಿ ಆಗಿದೆ ಅಲ್ಲಿನ ಪರಿಸ್ಥಿತಿ. ಎಷ್ಟು ಭೀಕರವಾದ ದುರಂತ, ಪ್ರಾಕೃತಿಕ ವಿಕೋಪ ವಯನಾಡಿನಲ್ಲಿ ಸಂಭವಿಸಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಮತ್ತೊಂದು ಕಡೆ
ಈ ದುರಂತದಿಂದ ಬದುಕುಳಿದವರು, ಗಾಯಕ್ಕೊಳಗಾದವರು, ಸಂಕಷ್ಟಕ್ಕೀಡಾದವರು ಇವರನ್ನ ರಕ್ಷಣೆ ಮಾಡಿ ಅವರಿಗೆ ಚಿಕಿತ್ಸೆಯನ್ನ ನೀಡೋ ಕಾರ್ಯ ಕೂಡ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿದಾಗಲೂ ಕೂಡ ಅಲ್ಲಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನ, ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ. ನಿರಂತರವಾಗಿ 11 ದಿನಗಳ ಕಾಲ ನನ್ನ ಕಲೀಗ್ ನಾಗೇಂದ್ರ ಬಾಬು ಹಾಗೆ ಶೇಷಗಿರಿ ನಮ್ಮ ಅಲ್ಲಿನ ಪ್ರತಿನಿಧಿ ಇಬ್ಬರೂ ಕೂಡ ಅಲ್ಲಿನ ಮಾಹಿತಿಗಳನ್ನು ಸಂಗ್ರಹಿಸಿದ್ರು. ಗ್ರೌಂಡ್ ರಿಪೋರ್ಟ್ ಏನಿದೆ ಅದನ್ನು ತಿಳಿಸಿದ್ರು. ಸ್ಥಳೀಯ ಶಾಸಕರು ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ರು ರಿಪಬ್ಲಿಕ್ ಕನ್ನಡದ ವರದಿಗೆ. ಹಾಗೆ ಸ್ಥಳೀಯ ಆಡಳಿತಕ್ಕೆ ಸಹಕಾರ ಆಗುವ ರೀತಿಯಲ್ಲೇ ನಮ್ಮ ವರದಿಗಾರಿಕೆ ಕೂಡ ಇತ್ತು. ಇದೀಗ ವಯನಾಡಿನ ಸರದಿ. ವಯನಾಡಿನಲ್ಲೂ ಕೂಡ ನಮ್ಮ 3 ಪ್ರತಿನಿಧಿಗಳಿದ್ದಾರೆ. ಅಲ್ಲಿನ ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೆಳಗಡೆ ಸಹಾಯವಾಣಿಯ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ನಲ್ಲಿ. ಆಗಿಂದಾಗೆ ನಿಮ್ಮವರು ಯಾರಾದರೂ ವಯನಾಡಿನಲ್ಲಿದ್ದು ಮಿಸ್ಸಿಂಗ್ ಇದ್ದರೆ ಅವರ ಬಗ್ಗೆ ಮಾಹಿತಿಯನ್ನು ನೀವು ಹಂಚಿಕೊಳ್ಳಬಹುದು. ಅಲ್ಲಿರುವ ನಮ್ಮ ಪ್ರತಿನಿಧಿಗಳು ಸ್ಥಳೀಯ ಆಡಳಿತದ ಬಳಿಯಲ್ಲಿ ಆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ವಯನಾಡು ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಕರ್ನಾಟಕದ ಮತ್ತೋರ್ವ ಮಹಿಳೆ ನಾಪತ್ತೆಯಾಗಿದ್ದಾರೆ. ಈಗಷ್ಟೇ ಒಂದೇ ಕುಟುಂಬದ 3 ಗಮನಿಸಿದ್ವಿ. ಇದೀಗ ಚಾಮರಾಜನಗರ ಮೂಲದ ರತ್ನಮ್ಮ 45 ವರ್ಷ ವಯನಾಡಿನ ಚೂರಲ್ಮಲ ಎಂಬಲ್ಲಿ ವಾಸವಿದ್ರು. ಇಲ್ಲೇನೆ ದುರಂತ ಆಗಿರೋದು. ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿದ್ರಂತೆ ರತ್ನಮ್ಮ. ಆದರೆ ದುರಂತ ಸಂಭವಿಸಿದ ಕ್ಷಣದಿಂದ ಅವರ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ರತ್ನಮ್ಮ ಅಲ್ಲಿನ ಎಸ್ಟೇಟ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಈಗ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ. ಚಾಮರಾಜನಗರ ಮೂಲದ ರತ್ನಮ್ಮ ಸದ್ಯಕ್ಕೆ ಮಿಸ್ಸಿಂಗ್ ಇದ್ದಾರೆ. 45 ವರ್ಷ ಅವರಿಗೆ ವಯಸ್ಸು. ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು ರತ್ನಮ್ಮ ಅವರು. ಮೂಲತಃ ಕರ್ನಾಟಕದ ಚಾಮರಾಜನಗರ ನಿವಾಸಿ. ಕೆಲಸಕ್ಕೋಸ್ಕರ ವಯನಾಡಿಗೆ ಹೋಗಿದ್ದವರು. ಇದೀಗ ನಾಪತ್ತೆಯಾಗಿದ್ದಾರೆ. ಅವರನ್ನ ರಕ್ಷಣೆ ಮಾಡುವ, ಹುಡುಕುವ ಕೆಲಸ ಕೂಡ ಆಗಲಿ ಅಂತ ಹೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ದೃಶ್ಯದಲ್ಲಿ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ರಕ್ಷಣಾ ಕಾರ್ಯ, ಶೋಧ ಕಾರ್ಯ ಮುಂದುವರೆದಿದೆ. ಹಾಗೆ ನಮ್ಮ ಪ್ರತಿನಿಧಿಗಳು ಕೂಡ ಸ್ಥಳಕ್ಕೆ ತಲುಪಿದ್ದಾರೆ. ಅಲ್ಲಿಂದಲೇ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಕೊಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ರಘು ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸದ್ಯಕ್ಕೆ ವಯನಾಡಿನಲ್ಲಿ ಸಂಪರ್ಕಕ್ಕೆ ಸಿಗದೆ ಅನೇಕ ಕನ್ನಡಿಗರು ಕೂಡ ಪರದಾಡ್ತಾ ಇರೋದು. ಅಂಥವರ ಸಂಬಂಧಿ ರಘು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ರಘು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ರತ್ನಮ್ಮ ಅವ್ರ ಸಂಬಂಧಿನಾ ನೀವು? ಮೇಡಮ್ ಅವರ ತಮ್ಮನೇ ಆಗಬೇಕು. ಓಕೆ ಓಕೆ ಓಕೆ. ಎಷ್ಟು ದಿನದಿಂದ ಅಲ್ಲಿ ಕೆಲಸದಲ್ಲಿ ಇದ್ರು ಸರ್ ಅವರು? ಮೇಡಮ್ ನಮ್ಮ ಪೂರ್ತಿ ನಮ್ಮ ತಾತ ಅವರೆಲ್ಲ 50 ವರ್ಷ 60 ವರ್ಷದಿಂದ ಅಲ್ಲೇ ಇದ್ರು ಮೇಡಮ್. ಇವಾಗೆಲ್ಲ ಒಂದು 10 ವರ್ಷ ಆದ್ಮೇಲೆ ನಾವು ಈ ಕಡೆ ಬಂದ್ವಿ ಮೈಸೂರು ಸೈಡು. ಅದರಲ್ಲಿ ನಮ್ಮ ಅಕ್ಕಿಂದ್ರು ಸ್ವಲ್ಪ ಅಲ್ಲೇ ಒಂದು 7 ಫ್ಯಾಮಿಲಿ ಇತ್ತು. ಅದರಲ್ಲಿ ಕೆಲವ್ರು ಮಾತ್ರ ಸೇಫ್ ಆಗಿದ್ದಾರೆ, ಒಬ್ಬರು ಮಾತ್ರ ಮಿಸ್ಸಿಂಗ್ ಆಗಿದ್ರು. ಅದಕ್ಕೋಸ್ಕರ ಕಾಲ್ ಮಾಡಿದ್ದು ಮೇಡಮ್. ಓಕೆ. ಲಾಸ್ಟ್ ಅವ್ರ ಸಂಪರ್ಕಕ್ಕೆ ಸಿಕ್ಕಿದ್ ಯಾವಾಗ, ಯಾರು ನೋಡಿದ್ರು, ಎಲ್ಲಿದ್ರು, ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಬೋದಾ ಸರ್? ಮೇಡಮ್ ಅವರು ಒಂದ್ ದಿವಸ ಮುಂಚೆನೆ ಹೇಳಿದ್ದಾರೆ ಅಲ್ಲಿಂದ ಶಿಫ್ಟ್ ಆಗಬೇಕು ಅಂತ ಹೇಳಿದ್ದಾರೆ ಬೇರೆ ಕಡೆಗೆ. ಅದರಲ್ಲಿ ಕೆಲವರು ಅಕ್ಕಿಂದ್ರು ನಮ್ಮ ಫ್ರೆಂಡ್ಸ್ ಸಂಬಂಧಿಕರೆಲ್ಲ ಬೇರೆ ಕಡೆ ಬಂದು ಶಿಫ್ಟ್ ಆಗಿದ್ರು. ಅದರಲ್ಲಿ ಅವರೊಬ್ಬರು ಮಾತ್ರ ಎಲ್ಲ ಬೇರೆ ಕಡೆ ಇದ್ದಾರೆ ಅಂತ ಬೆಳಗ್ಗೆ ನ್ಯೂಸ್ ಬಂತು. ಇಷ್ಟೊತ್ತಾದ್ರೂ ಒಂದು ಫೋನು ಇಲ್ಲ, ಏನೂ ಇಲ್ಲ ಮೇಡಮ್. ಓಕೆ ಓಕೆ. ಎಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿದ್ದು ವಯನಾಡಿನಲ್ಲಿ ಇದ್ರ ಬಗ್ಗೆ ಮಾಹಿತಿ ಇದೆಯಾ ನಿಮಗೆ? ಮೇಡಮ್ ವಯನಾಡಿಂದ ಮೇಪಾಡಿಯಿಂದ 12 ಕಿಲೋಮೀಟರ್ ಚೂರಲ್ಮಲ ಅಂತಿದೆ. ಚೂರಲ್ಮಲ, ಅಲ್ಲೇ ಈ ದುರಂತ ಆಗಿರೋದಲ್ಲೇ ಹೆಚ್ಚಿಗೆ? ಅಲ್ಲೇ ಸ್ಪಾಟ್, ಅದೇ ಸ್ಪಾಟ್ ಮೇಡಮ್. ಈ ಸೇತುವೆ ಇದೆಯಲ್ಲ, ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು ಅದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್? ಮೇಡಮ್ ಟೀ ಎಸ್ಟೇಟ್. ಅಲ್ಲೇ ಅದ್ರ ಮಾಲೀಕರು ಯಾರು ಏನು ಅಂತ ಹೇಳಿ? ಮೇಡಮ್ ಅದು ಮಾಲೀಕ ಇದ್ರದಲ್ಲ ಮೇಡಮ್, ಅದು ಇದ್ರದಲ್ವಾ, ಮಾಲೀಕರೇನು ಬರಲ್ಲ ಅದು. ಅದು ಇಲ್ಲ ಅಂದ್ರೆ ಸುಮಾರು ವರ್ಷದಿಂದ ಇದೆ. ಓಕೆ ರೈಟ್ ಸರ್. ನಮ್ಮ 3 ಪ್ರತಿನಿಧಿಗಳಿದ್ದಾರೆ. ನೀವೇನು ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ, ಇದೇ ಮಾಹಿತಿ ಆಧಾರದ ಮೇಲೆ ಅಲ್ಲಿನ ಸ್ಥಳೀಯ ಆಡಳಿತವನ್ನ ಸಂಪರ್ಕ ಮಾಡ್ಲಿಕ್ಕೆ ನಾವು ಹೇಳ್ತೇವೆ ಸರ್. ಏನೇ ಮಾಹಿತಿ ಸಿಕ್ಕಿದ್ರು ವಾಪಸ್ ನಿಮಗೆ ತಿಳಿಸ್ತೇವೆ. ಧನ್ಯವಾದ ರಘು ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ರಿಪಬ್ಲಿಕ್ ಕನ್ನಡದ ಸಹಾಯವಾಣಿ ಅನೇಕರು ಕರೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯವರು ಅನೇಕ ಮಂದಿ ಕೆಲಸವನ್ನ ಅರಸಿ ವಯನಾಡಿನಲ್ಲಿ ಇದ್ದವರಿದ್ದಾರೆ. ಅಂಥವರ ಪೈಕಿ ಅನೇಕರ ಸಂಬಂಧಿಕರು, ಹಾಗೆ ಮನೆ ಮಂದಿ, ಕುಟುಂಬಸ್ಥರು ಇವರೆಲ್ಲರೂ ಕೂಡ ಇದೀಗ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸಹಜವಾಗಿ ಕುಟುಂಬಸ್ಥರಿಗೆ ಆತಂಕ. ಮತ್ತೆ ಹೇಳ್ತಾ ಇದ್ದೇನೆ, ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇವತ್ತು ವಯನಾಡಿನಲ್ಲಿ ಬೀಡು ಬಿಟ್ಟಿದೆ. ಅಲ್ಲಿನ ಸ್ಥಳೀಯ ಆಡಳಿತದಿಂದ ಕನ್ನಡಿಗರ ಬಗ್ಗೆ ವಿಶೇಷವಾಗಿ ಈ ಸಾವು ನೋವು ಸಂಭವಿಸಿದ ಸಂದರ್ಭದಲ್ಲಿ ನಮ್ಮವರು, ಇವರು ಬೇರೆ ರಾಜ್ಯದವರು ಅನ್ನೋ ವ್ಯತ್ಯಾಸಗಳಿರಬಾರ್ದು. ಆದರೆ ಅಲ್ಲಿನ ಆಡಳಿತ ಸಹಜವಾಗಿ ಕೇರಳದ ಜನರ ರಕ್ಷಣೆಗೆ ಮುಂದಾಗಿದೆ, ಅಲ್ಲಿರುವ ಎಲ್ಲರ ರಕ್ಷಣೆಗೆ ಮುಂದಾಗಿದೆ.
ವಿಶೇಷ ಕಾಳಜಿ ರಿಪಬ್ಲಿಕ್ ಕನ್ನಡದ ಕಡೆಯಿಂದ. ಕನ್ನಡಿಗರು ಯಾರೆಲ್ಲ ಅಲ್ಲಿದ್ದಾರೆ ಅವರ ಸುರಕ್ಷತೆಗೆ ಯಾವೆಲ್ಲ ರೀತಿ ಪ್ರಯತ್ನ ಆಗ್ತಾ ಇದೆ, ಯಾರೆಲ್ಲ ಸಂಪರ್ಕಕ್ಕೆ ಸಿಗ್ತಿಲ್ಲ ಅವರನ್ನ ಹುಡುಕೋ ಪ್ರಯತ್ನ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಹೊರಹಾಕೋ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಹೋಗುತ್ತೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶೋಧ ಕಾರ್ಯ, ರಕ್ಷಣಾ ಕಾರ್ಯಾಚರಣೆ, ಈ ಸಂದರ್ಭದಲ್ಲಿ ಸಿಕ್ಕವರಿಗೆ ಪ್ರಾಥಮಿಕ ಚಿಕಿತ್ಸೆ ಇದೆಲ್ಲವೂ ಕೂಡ ನಿರಂತರವಾಗಿ ಮುಂದುವರೆದಿದೆ. ಒಂದೂವರೆ ತಾಸು ನಂತರದಲ್ಲಿ ಕಂಪ್ಲೀಟ್ ಆಗಿ ಕತ್ಲು ಆವರಿಸುತ್ತೆ. ಶೋಧ ಕಾರ್ಯ ಅನಿವಾರ್ಯವಾಗಿ ನಿಲ್ಲಿಸಲೇಬೇಕಾದ ಪರಿಸ್ಥಿತಿ. ಹೆಲಿಕಾಪ್ಟರ್ಗಳ ಮೂಲಕ ಶೋಧ ಕಾರ್ಯವನ್ನು ನಡೆಸಬಹುದು ಅನ್ನೋ ಭರವಸೆ ಇದೆ. ಅದರ ಪ್ರತಿಕೂಲ ವಾತಾವರಣ, ಮಳೆ ಗಾಳಿ ಇರೋದ್ರಿಂದಾಗಿ ಹೆಲಿಕಾಪ್ಟರ್ ಅನ್ನು ಬಳಸಿಕೊಂಡು ಶೋಧ ಕಾರ್ಯ ಮಾಡೋದು ಕೂಡ ಸುಲಭದ ಕೆಲಸ ಆಗುವುದಿಲ್ಲ. ಅದರ ನಡುವೆಯೂ NDRF ಹಾಗೆ SDRF ತಂಡ ನಿರಂತರವಾಗಿ ಶೋಧ ಕಾರ್ಯವನ್ನು ಮಾಡ್ತಾ ಮುಂದುವರೆದಿದೆ. ಲೇಟೆಸ್ಟ್ ಮಾಹಿತಿಯ ಪ್ರಕಾರ 77 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು. ಸಾವಿನ ಸಂಖ್ಯೆ ಮತ್ತಷ್ಟು ಸಹಜವಾಗಿ ಏರಿಕೆ ಆಗೋ ಸಾಧ್ಯತೆ ಇದೆ. ವಯನಾಡ್ನಲ್ಲಿ ಇಂಥದ್ದೇ ದುರಂತ ಈ ಹಿಂದೆ ಕೂಡ 4 ವರ್ಷದ ಹಿಂದೆ ಕೂಡ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಆ ಪ್ರಕೃತಿಯ ಭೀಕರತೆಯನ್ನ ಗಮನಿಸಿದವರು ಗಣಪತಿ ಅಂತ ಹೇಳಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಳೆದ ಬಾರಿ ವಯನಾಡ್ನಲ್ಲಿ ಇಂಥದ್ದೇ ದುರಂತ ಸಂಭವಿಸಿದಾಗ ತಾವಲ್ಲಿ ಇದ್ರಾ? ನೀವು ಹೇಗೆ ಗಮನಿಸಿದ್ರಿ ಅಲ್ಲಿನ ಪರಿಸ್ಥಿತಿ, ಅಂದಿನ ಪರಿಸ್ಥಿತಿ ಹೇಗಿತ್ತು? ಅವತ್ತಿಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಈ ವಿಕೋಪ ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್ ಅವತ್ತು ಸ್ವಲ್ಪ ಇದಾಗಿತ್ತು, ಈ ಸ್ವಲ್ಪ ಜಾಸ್ತಿ ಆಗಿದೆ ವಯನಾಡಲ್ಲಿ. ನಮ್ಮ ಕೊಡಗಿನಲ್ಲಿ ಆದಾಗ ಅಷ್ಟು ಇದರಲಿಲ್ಲ. ಈ ಗುಡ್ಡ ಕುಸಿತ ಅಂತೆಲ್ಲ ಆದಾಗ ಸಾಮಾನ್ಯವಾಗಿ ರಕ್ಷಣೆ ಮಾಡೋಕೆ ಬರೋರ್ಗೂ ಕೂಡ ಕಷ್ಟ. ಅಂದರೆ ಯಾವ ಕ್ಷಣದಲ್ಲಿ ಭೂಮಿ ಮತ್ತೆಲ್ಲಿ ಕುಸಿಯುತ್ತೋ ಅನ್ನೋ ಆತಂಕ ಇರುತ್ತೆ, ಮಳೆ ಬೇರೆ ಜೊತೆಯಲ್ಲಿ. ಸೊ ನೀವು ಗಮನಿಸ್ದಂಗೆ ಎಷ್ಟು ಕಷ್ಟ ಸರ್ ಇದು ರಕ್ಷಣಾ ಕಾರ್ಯಾಚರಣೆ ಎಲ್ಲ? ಅವರಿಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಅಲ್ಲಿಂದರೆ ಮಣ್ಣು ಕುಸ್ತಿರುತ್ತದೆ, ಮತ್ತು ನೀರು ತುಂಬ ಇರುತ್ತೆ ಹೊಳೆಗಳಲ್ಲಿ, ತೋಡುಗಳಲ್ಲಿ. ಮತ್ತು ಇದು ಗುಡ್ಡ ಕುಸಿತ ಜಾಗದಲ್ಲಿ ದಡೆದುಕೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅವರಿಗೆಲ್ಲ. ನೀವು ವಯನಾಡಲ್ಲಿ ಇದ್ದಿದ್ದ ಸರ್, ಮಡಿಕೇರಿಯಲ್ಲಿ ಕೂಡ ಇದೇ ರೀತಿ ಭೂಕುಸಿತ ಆಯಿತು, ಅದನ್ನು ಗಮನಿಸಿದವ್ರಾ ಅಂತ ಹೇಳಿ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಬೇಕಿತ್ತು. ನಾವು ಮಡಿಕೇರಿ, ಕೊಡಗಿನಲ್ಲಿ ಅದನ್ನು ಮಾತ್ರ ಗಮನಿಸ್ತಿದ್ದೆ ಮೇಡಮ್. ಓಕೆ. ಈಗಲೂ ನಮಗೆ ಗೊತ್ತಿರೋ ಹಾಗೆ ಮಡಿಕೇರಿಯಲ್ಲಿ ಈಗಲೂ ಕೂಡ ಭಯದ ವಾತಾವರಣ ಇದೆ ಅಂತ ಹೇಳಿ, ಅಂದ್ರೆ ನಿರಂತರವಾಗಿ ಮಳೆ ಆಗ್ತಾ ಇದೆ, ಅಲ್ಲೂ ಕೂಡ ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಹೇಗೋ ಅನ್ನೋ ಭಯ ಇದೆ ಅಂತ ಹೇಳಿ. ಹೌದು ಮೇಡಮ್. ಕೊಡಗಿನಲ್ಲಿ ಈ ಥರ ಮಳೆ ಸುರಿಯುತ್ತಿರೋದ್ರಿಂದ ತುಂಬ ಭಯವಾಗುತ್ತೆ. ಅದೇ 2018 ಆದಾಗೆ ಪುನಃ ಏನಾದರೂ ಆಗ್ಬೋದು ಅನ್ನೋ ಭಯದಿಂದ ಬದುಕ್ತಾ ಇದ್ವಿ ಎಲ್ಲರೂ. ಈಗಲೂ ಮಳೆ ಆಗ್ತಾ ಇದೆಯಾ ಸರ್? ಮಳೆ ಆಗ್ತಿದೆ ಮೇಡಮ್. 2018ರಲ್ಲಿ ಏನಾಗಿತ್ತು, ಯಾವ ರೀತಿ ಕಷ್ಟ ಆ ಸಂದರ್ಭದಲ್ಲಿ ನೀವು ಎದುರಿಸಿದ್ರಿ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬಹುದಾ? ಹೇಳ್ಬೋದು ಮೇಡಮ್. ಅಂದರೆ 2018ರಲ್ಲಿ ಬೆಳಿಗ್ಗೆ 7:45 ಗಂಟೆಗೆ ಒಂದು ಸೌಂಡು ಬಂತು ಕೆಳಗಿಂದ. ಒಂದು ಹೆಲಿಕಾಪ್ಟರ್ ಹೋದಾಗೆ ಒಂದು ಸೌಂಡ್ ಬಂತು. ಅದು ಹೋಗಿ ಒಂದು 200 ಮೀಟರ್ ದೂರದಲ್ಲಿ ಒಂದು ಬಾಂಬು ಸ್ಫೋಟ ಆದ ಹಾಗೆ ಸ್ಫೋಟ ಹೋಯ್ತು. ಅದು ಸ್ಫೋಟವಾಗಿ ಒಂದು ಮರವನ್ನು ಒಂದು 100 ಮೀಟರ್ ಮೇಲೆ ಎಸ್ತು 1 ಸೆಕೆಂಡಲ್ಲಿ 200 ಮೀಟರಿಂದ ಒಂದೇ ಸಲ ಬಂದು ಒಂದು 300 ಕಿಲೋಮೀಟರ್ ಸ್ಪೀಡಲ್ಲಿ ಮಣ್ಣು ಬಂತು. ಅದು ಮಣ್ಣು. ರೈಟ್ ಸರ್. ಗಣಪತಿ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಭೂಗರ್ಭ ಶಾಸ್ತ್ರಜ್ಞರಾದ ಪ್ರಕಾಶ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಸರ್ ನಮಸ್ಕಾರ. ನಮಸ್ಕಾರ. ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಸಂಜೆ ಆಗ್ತಾ ಇದ್ದ ಹಾಗೆ ಪ್ರಕಾಶ್ ಸರ್, ರಕ್ಷಣಾ ಕಾರ್ಯಾಚರಣೆ ಕೂಡ ಸುಲಭದ ಟಾಸ್ಕ್ ಆಗಿರೋದಿಲ್ಲ. ಸೇನಾ ಹೆಲಿಕಾಪ್ಟರ್ ಅನ್ನ ಬಳಸಿಕೊಂಡು ಫ್ಲಡ್ ಲೈಟ್ ನಲ್ಲಿ ಶೋಧ ಕಾರ್ಯ ಮಾಡಬಹುದು ಅಂತ ಕೆಲವರು ಹೇಳ್ತಿದ್ದಾರೆ. ಸಾಧ್ಯವಾಗುತ್ತಾ ಇದು?
ನೋಡಿ, ಕೆಸರಿನಲ್ಲಿ ಮೇಲ್ಗಡೆ ಏನಾದರೂ ಸುಳ್ಳು ಸಿಕ್ಕರೆ ಕೈ ಮೇಲ್ಗಡೆ ಇದ್ದು ಅಥವಾ ತಲೆ ಮೇಲ್ಗಡೆ ಇದ್ದರೆ ಕಂಡ್ರೆ ಬದುಕಿಸ್ಬೋದು. ಪೂರ್ತಿ ದೇಹ ಕೆಸರಿನಲ್ಲಿ ಸಿಕ್ಕೊಂಡಿದ್ರೆ ನೀರು ಕಡಿಮೆ ಆಗ್ತಿದ್ದಂಗೆ ಕೆಸರು ಗಟ್ಟಿ ಆಗ್ತಾ ಹೋಗುತ್ತೆ, ಹೊರಗಡೆ ಎಳೆಯೋದು ಕಷ್ಟ ಆಗುತ್ತೆ. ತುಂಬ ದುರಂತ ಇದು. ಈಗಾಗಲೇ ಸಂಖ್ಯೆ 70 ಕ್ರಾಸ್ ಆಗಿದೆ ಅಂತ ಅನಿಸುತ್ತೆ. ಇನ್ನೂ 100-200 ತನಕ ಹೋಗೋ ಚಾನ್ಸ್ ಇದೆ. ಒಳಗಡೆ ಊತು ಹೋಗಿರೋರನ್ನ ಹೇಳೋದಕ್ಕಾಗಲ್ಲ. ಇದು ದೊಡ್ಡ ಮಟ್ಟದ ದುರಂತ. ಆದರೆ 2018-19 ಕಂಪೇರ್ ಮಾಡಿದ್ರೆ ಇದು ಚಿಕ್ಕ ಪ್ರಮಾಣದ್ದು ಅಂತ ಹೇಳ್ಬೋದು. ಒಂದು ಭೂಕುಸಿತ 3 ಗ್ರಾಮಗಳು ಸೇರ್ಕೊಂಡಿವೆ. ಆ 3 ಗ್ರಾಮಗಳು ಆ ಹರಿವಿನ ದಾರಿನಲ್ಲಿ ಇಲ್ಲದೆ ಇದ್ದಿದ್ರೆ ಈ ಸಾವು ನೋವು ಆಗ್ತಿರಲಿಲ್ಲ. ಈ ರೀತಿ ಗ್ರಾಮಗಳು ಎಲ್ಲೆಲ್ಲಿ ಭೂಕುಸಿತದ ಹಾದಿನಲ್ಲಿದ್ದಾವೆ ಅವುಗಳು ಸರ್ವೆ ಮಾಡಿ ಅವುಗಳನ್ನು ಸ್ಥಳಾಂತರ ಮಾಡಬೇಕು ಗ್ರಾಮಗಳನ್ನು. ಕೇರಳದಲ್ಲಿ ಜಾಗ ಕಡಿಮೆ ಇದೆ, ಲ್ಯಾಂಡ್ ಸ್ಟಾರ್ವ್ಡ್ ಸ್ಟೇಟ್ ಅದು. ಸೊ ಹಾಗಾಗಿ ಇರೋ ಜಾಗನೇ ಬಳಕೆ ಮಾಡ್ಕೊಬೇಕು, ಸೇಫ್ ಜಾಗಗಳು ಹುಡ್ಕೊಬೇಕು. ಇದರಿಂದ ದೊಡ್ಡ ಪಾಠ ಸಿಕ್ಕಂಗಾಗಿದೆ ನಮಗೆ. ಭೂಕುಸಿತ ಪ್ರವಾಹದ ಹಾದಿನಲ್ಲಿ ಯಾವ್ಯಾವ ಗ್ರಾಮಗಳಿವೋ ಅವನ್ನೆಲ್ಲ ಸ್ಥಳಾಂತರ ಮಾಡಬೇಕು. ಎಷ್ಟೇ ಖರ್ಚಾಗಲಿ ಜನಗಳ ಬದುಕು ಪ್ರಾಣ ಇಂಪಾರ್ಟೆಂಟು ಅಂದರೆ ಗ್ರಾಮಗಳ ಸ್ಥಳಾಂತರ ಮಾಡಬೇಕು. ಹೊಸ ಗ್ರಾಮಗಳನ್ನು ಕಟ್ಟಿಕೊಡ್ಬೇಕು ಸರ್ಕಾರ. ಇದರ ಟೋಟಲ್ ಅಸೆಸ್ಮೆಂಟ್ ಆಗಬೇಕು. ಈ ಸರ್ತಿ ಒಂದು ಘಟನೆ ನಡೀತು, ಇನ್ನು ಮಳೆಗಾಲ ಮುಗಿತಿದ್ದಂಗೆ ಮರೆತು ಬಿಟ್ರೆ ಅದು ಬೇಜವಾಬ್ದಾರಿತನ ಆಗುತ್ತೆ ರಾಜ್ಯದ್ದು. 18-19 ಆದಮೇಲೆ ಮರ್ತೇ ಬಿಟ್ಟಿದ್ದು ನಾವು ಭೂಕುಸಿತದ ಬಗ್ಗೆ. ಈ ಘಟನೆ ಆದಾಗ ಮತ್ತೆ ಮಾತಾಡ್ತಾ ಇದ್ದೀವಿ. ಸೊ ಇನ್ನು ಮುಂದಿನ ವರ್ಷ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಆದರೆ ಯಾವುದೇ ದುರಂತಕ್ಕೆ ನಾವು ಸನ್ನದ್ಧರಾಗಿರಬೇಕು. ಅದು ನಾಗರಿಕ ಸಮಾಜದ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದು ಪ್ರೊಫೆಸರ್ ಹೇಗ್ ಆಗಿರಬಹುದು ಇದು ಅಂತ ಹೇಳಿ ಅದನ್ನೊಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ? ಅಂದ್ರೆ ಶಿರೂರ್ ಬಗ್ಗೆ ಮಾತನಾಡ್ತಿದ್ವಿ, ಅಲ್ಲಿ ರಸ್ತೆ ನಿರ್ಮಾಣದಿಂದಾಗಿಯೇ ಅಂದ್ರೆ ಮಾನವ ಕಾರಣ ಹೆಚ್ಚು ಈ ದುರಂತಕ್ಕೆ ಅನ್ನೋ ವಿಶ್ಲೇಷಣೆ ಆಗ್ತಾ ಇತ್ತು. ವಯನಾಡ್ನಲ್ಲಿ ಏನಾಗಿರಬಹುದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೊಳ್ಬಹುದಾ? ಖಂಡಿತ ನೋಡಿ, ಶಿರೂರು ಅಲೈನ್ಮೆಂಟು, ನ್ಯಾಷನಲ್ ಹೈವೇ ಅಲೈನ್ಮೆಂಟು ಫಸ್ಟ್ ಆಫ್ ಆಲ್ ಗಂಗವಳ್ಳಿ ತೀರದಲ್ಲಿ ಕೊಟ್ಟಿದ್ದಾರೆ. ಬ್ಯಾಂಕ್ ಆಫ್ ದಟ್ ರಿವರ್ ಅದು ತಪ್ಪು. ಆಮೇಲೆ ಅಲ್ಲಿದ್ದು ಗುಡ್ಡ ಕಟ್ ಮಾಡಿರೋ ತಪ್ಪು. ಲ್ಯಾಟ್ರೈಟ್ ಪ್ರೊಫೈಲ್ ಅದು ಲೂಸ್ ಸಾಯಿಲ್, ಅದನ್ನು ಕಟ್ ಮಾಡಿರೋ ತಪ್ಪು. ಸೊ ಈ ರೀತಿ ಇಂಜಿನಿಯರಿಂಗ್ ತಪ್ಪಾಗಿದೆ. ಅದಕ್ಕೆ ಮುಂಚೆ ಹಿಂದೆ ಎಲ್ಲ ನಮ್ಮ GSI ಕಡೆಯಿಂದ ಪರಿಣಿತರು ಹೋಗಿ ಅಲೈನ್ಮೆಂಟ್ ಕೊಡ್ತಾಯಿದ್ರು. ಈಗ ನಮ್ಮ ಕನ್ಸಲ್ಟೆನ್ಸಿ ಕಡಿಮೆ ಇದೆ. ಅವ್ರು ಯಾರನ್ನು ಕನ್ಸಲ್ಟ್ ಮಾಡಿದ್ರೋ, ಯಾರು ಅಡ್ವೈಸ್ ಕೊಟ್ಟರೋ ಗೊತ್ತಿಲ್ಲ. ಅದು ಮಾನವ ದುರಂತ ಅದು. ಇಲ್ಲಿ ಇದೊಂದು ಭೂಕುಸಿತ ಆಗಿದೆ, ಇಳಿಜಾರು ಪ್ರದೇಶದಲ್ಲಿ ಹರ್ಕೊಂಬಂದಿದೆ. ಆದರೆ ಗ್ರಾಮ ಇದ್ದಿದ್ದನ್ನು ಡೇಂಜರ್ ಅಸೆಸ್ಮೆಂಟ್ ಮಾಡಿಲ್ಲ, ಅದು ತಪ್ಪಾಗಿದೆ. ಇಷ್ಟು ದೊಡ್ಡ ಮಳೆ ಕಾರಣ ಬೇರೆ ಇದೆ. ಅದು ಇಂಡಿಯನ್ ಓಷನ್ನಲ್ಲಿ ಮೊನ್ನೆ ಬೆಳಿಗ್ಗೆ ಒಂದು 5.4 ಪ್ರಮಾಣದ ದೊಡ್ಡ ವಾಲ್ಕ್ಯಾನಿಕ್ ಅರ್ಥಕ್ವೇಕ್ ಆಗಿದೆ, ವಾಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಆಗಿದೆ. ಅಷ್ಟು ದೊಡ್ಡ ಪ್ರಮಾಣದ ಲಾವಾರಸ ಸಮುದ್ರ ತಳಕ್ಕೆ ಬಂದು ಅಷ್ಟು ಶಾಖ ನೀರಿಗೆ ಬಂದು ನೀರು ಆವಿಯಾಗಿ ಮೋಡ ಆಗಿ ಮಳೆ ಬಿದ್ದಿರೋದು. ಇದನ್ನು ನಾನು ನಿನ್ನೆ ಬೆಳಗ್ಗೆ ಗಮನಿಸಿದೆ. 7 ಗಂಟೆಗೆ ನಾನು ಆಪ್ ನೋಡ್ತಾ ಇದ್ದಾಗ ಇದು ಗಮನಕ್ಕೆ ಬಂತು. ಅಷ್ಟು ದೊಡ್ಡ ಪ್ರಮಾಣದ ಘಟನೆ ನಡೆದಿದೆ. ಕೇರಳ ಕರ್ನಾಟಕಕ್ಕೆ ಮಳೆ ಬರುತ್ತೆ ಅಂತ. ಆದರೆ ಕೇರಳದಲ್ಲಾಗಿದೆ ಇದು. ಇದೇ ಕೊಡಗಲ್ಲೂ ಆಗ್ಬೋದಾಯಿತು. ಅದೇ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದಿದ್ದರೆ ದಕ್ಷಿಣ ಕನ್ನಡ ಆಗ್ಬೋದಾಯಿತು, ಉತ್ತರ ಕನ್ನಡ ಆಗ್ಬೋದಾಯಿತು. ಆದರೆ ಕೇರಳದಲ್ಲಿ ವಯನಾಡಿನಲ್ಲಾಗಿದೆ. ಈ ಪಶ್ಚಿಮ ಘಟ್ಟದ ಯಾವುದೇ ಭಾಗ ಈ ರೀತಿಯ ತೊಂದರೆಗೆ ಸಿಕ್ಕಬಹುದು. ಈ ಆಲ್ ಅಲಾಂಗ್ ನಮ್ಮ ಡಿಪಾರ್ಟ್ಮೆಂಟಿನ ವರದಿಗಳಿವೆ. ಪ್ರತಿ ವರ್ಷ ನಾವು ಸ್ಪಾಟ್ಗೆ ಹೋಗಿ ಡೇಟಾ ಕಲೆಕ್ಟ್ ಮಾಡಿ ವರದಿಗಳು ಕೊಡ್ತೀವಿ. 100 ಜಾಗಗಳನ್ನ ಗುರುತಿಸಿದ್ದೀವಿ ಅಪಾಯಕಾರಿ ಜಾಗಗಳು ಅಂತ. ಆ ವರದಿಗಳು ಎಲ್ಲ ಹೋಗ್ತವೆ, ಏನು ಆ್ಯಕ್ಷನ್ ಮಾಡ್ತಾರೆ ನಮಗೆ ಗೊತ್ತಾಗಲ್ಲ. ಸೀರಿಯಸ್ ಆಗಿ ತಗೊಬೇಕು ವರದಿಗಳನ್ನು. ಜಿಲ್ಲಾಡಳಿತ ಅದನ್ನು ವರದಿಗಳು ಇಟ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಹೇಳಿ? ನಾನು ತೀಕ್ಷ್ಣವಾಗಿ ಹೇಳ್ತಾ ಇದ್ದೀನಿ. GSIನವರು ಒಂದು ರಿಪೋರ್ಟ್ ಕೊಟ್ಟರು ಅಂದರೆ ಅದನ್ನು ಗಂಭೀರವಾಗಿ ತಗೊಬೇಕು. ಅದನ್ನು ಯಾವುದಾದ್ರು ಅಲ್ಮೆರಾದಲ್ಲಿಟ್ಟು ಶೆಲ್ಫಲ್ಲಿಟ್ಟು ಮರ್ತುಬಿಟ್ರೆ ಏನು ಪ್ರಯೋಜನ? ಜನ ಸಾಯ್ತಾರೆ ಈ ಥರ. ಈ ರೀತಿ ಎಷ್ಟು ಜಾಗಗಳಿದೆ ಕೇರಳದಲ್ಲಿ. ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟು ಸೆಸ್ ಅಂತ ಇದೆ, ಸೆಂಟರ್ ಫಾರ್ ಅರ್ತ್ ಸೈನ್ಸ್ ಸ್ಟಡೀಸ್. ಅವರು ಕೂಡ ಕಳೆದ 10 ವರ್ಷಗಳಿಂದ ಅಧ್ಯಯನ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇವನು ಗಂಭೀರವಾಗಿ ತಗೊಳ್ಳಿ ಸರ್ಕಾರಗಳು. ಈ ಸರ್ಕಾರಗಳು ಏನು ಮಾಡ್ತವೆ ಅಂತ ನಮ್ಗೆ ಅರ್ಥವಾಗಲ್ಲ. ಈ ರಾಜಕೀಯದ ಬಗ್ಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡಲ್ಲ. ಅಷ್ಟು ಕೆಳಮಟ್ಟಕ್ಕೆ ಇಳಿದಿದೆ. ಜವಾಬ್ದಾರಿ ಕಡಿಮೆ ಆಗಿದೆ, ಬೇಜವಾಬ್ದಾರಿತನ ಎಲ್ಲ ಕಡೆ ಕಂಡು ಬರ್ತಾ ಇದೆ. ರಾಜಕಾರಣಿಗಳು ತಮ್ಮ ಜವಾಬ್ದಾರಿನ ಅರ್ಥ ಮಾಡ್ಕೊಬೇಕು. ನಾನೊಂದು ಉದಾಹರಣೆ ಹೇಳ್ತೀನಿ. ಬಾಲಿನಲ್ಲಿ 2017-18ರಲ್ಲಿ ದೊಡ್ಡ ಮಟ್ಟದ ಜ್ವಾಲಾಮುಖಿ ಸ್ಫೋಟ ಆಯಿತು. 6 ತಿಂಗಳ ಕಾಲ ಅದು ಬೂದಿ ಎಲ್ಲ ಕಡೆ.
ಆಗ ಏರ್ಪೋರ್ಟ್ ಕ್ಲೋಸ್ ಆಗಿತ್ತು, ಜನ ಫ್ಲೋರಲ್ಲಿ ಮಲಗಿದ್ರು, ಏರ್ಪೋರ್ಟ್ ನೆಲದ ಮೇಲೆ ಮಲಗಿದ್ರು. ಅವ್ರನ್ನೆಲ್ಲ ಸ್ಟೇಡಿಯಮ್ನಲ್ಲಿಟ್ಟು ಊಟ ಕೊಟ್ಟು ನೋಡ್ಕೊಂಡ್ರು. ಅಲ್ಲಿನ ಒಬ್ಬ ಗವರ್ನರು ಅವ್ರು ಹೇಳಿದ್ರು 3 ಮಿಲಿಯನ್ ಬಹತ್ ಖರ್ಚಾಯಿತು ಅಲ್ಲಿ, ಆದರೆ ಒಬ್ಬ ಮನುಷ್ಯ ಕೂಡ ಸಾಯಬಾರ್ದು. 2-3 ದಿನ ಮುಂಚೆನೇ ಅವರನ್ನು ಸ್ಥಳಾಂತರಿಸಿ ಸ್ಟೇಡಿಯಮ್ಗಳಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ಗಳಲ್ಲಿಟ್ಟು ತಿಂಗಳಾನುಗಟ್ಟಲೆ ಊಟ ಕೊಟ್ಟು ನೋಡ್ಕೊಂಡ್ರು ಅವರು. ಅದು ಜವಾಬ್ದಾರಿತನ, ಅದು ಸರ್ಕಾರ. ಈಗ ಘಟನೆ ಆದಮೇಲೆ ಏನೋ ಒಂದು ಸ್ವಲ್ಪ ಪರಿಹಾರ ಅನೌನ್ಸ್ ಮಾಡಿಬಿಟ್ಟು ಕೈ ತೊಳ್ಕೊಂಬಿಟ್ಟು ಮರ್ತು ಬಿಡೋದಲ್ಲ, ಇದು ಖಂಡಿತ ಸರ್ಕಾರದ ಕೆಲಸ ಅಲ್ಲ ಆಯಿತಾ. ಸೊ ವಿಜ್ಞಾನಿಗಳನ್ನ ಗಂಭೀರವಾಗಿ ತಾಳಿ, ಯಾರು ಎಲ್ಲಿ ಎಚ್ಚರಿಕೆ ಕೊಡ್ತಾರೋ ಆ ಥರ ಮಾಡಿ. ನಿಮಗೆ ವಿಜ್ಞಾನಿಗಳ ಮಾತಿಗೆ ಏನು ಬೆಲೆನೇ ಕೊಡಲ್ಲ ನೀವು. ನಿಮ್ಮ ಕೆಲಸಗಳು, ನಿಮ್ಮ ಹೇಳಿಕೆಗಳಲ್ಲೇ ರಾಜಕಾರಣಿಗಳು ಅವ್ರ ಕಾಲ ಕಳೀತಾರೆ. ನನಗೆ ಒಬ್ಬೊಬ್ಬರ ಹೆಸರು ಹೇಳೋದಕ್ಕೂ ಇಷ್ಟ ಇಲ್ಲ, ಯಾರು ಹೇಗೆ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯವ್ರು ಯಾರು ಅಂತ ನಾವು ಹುಡುಕ್ಬೇಕಾಗಿದೆ. ಈಗ ಪಾಪ ಸಂತೋಷ್ ಹೆಗಡೆ ಅಂಥವರು ಮನನೊಂದು ಅವ್ರು ಹೇಳ್ತಾ ಇರ್ತಾರೆ, ಭ್ರಷ್ಟಾಚಾರ ಹೆಚ್ಚಾಗಿದೆ, ಅಜಾಗರೂಕತೆ ಆಗ್ತಾ ಇದೆ, ಇದು ಬದಲಾವಣೆ ಮಾಡಿ, ಸಾಮಾಜಿಕ ದುರಂತ ಆಗುತ್ತೆ ಅಂತ ಪ್ರಾಜ್ಞರು ಹೇಳ್ತಾ ಇದ್ದಾರೆ. ಆದರೆ ಕೇಳೋರು ಯಾರೂ ಇಲ್ಲ. ಇವರ ಸ್ವಾರ್ಥಕ್ಕೋಸ್ಕರ, ಇವರ ಅಸ್ತಿತ್ವಕ್ಕೋಸ್ಕರ ಏನು ಬೇಕೋ ಅದು ಮಾಡ್ತಾ ಇದ್ದಾರೆ. ಜನ ಏನಾದರೂ ಆಗೋಗ್ಲಿ, ಸಮಾಜ ಏನಾದರೂ ಆಗಲಿ, ದೇಶ ಏನಾದರೂ ಆಗಲಿ, ಇದು ಇವತ್ತಿನ ಪರಿಸ್ಥಿತಿ. ಇವಕ್ಕೆಲ್ಲ ವೈಜ್ಞಾನಿಕ ಕಾರಣಗಳಿರುತ್ತೆ. ಈ ಥರ ದುರಂತಗಳಿಗೆ ಸ್ವಲ್ಪ ತಜ್ಞರದ ಪಕ್ಕದಲ್ಲಿ ಇಟ್ಕೊಂಡು ಅವ್ರ ಮಾತು ಕೇಳಿ, ವರದಿಗಳನ್ನು ಸೀರಿಯಸ್ ಆಗಿ ತಾಳಿ, ಏನು ಮಾಡಬೇಕೋ ಅದು ತಕ್ಷಣ ಮಾಡಿ. ಈಗ ಈ ಮಳೆಗಾಲ ಮುಗಿದ ತಕ್ಷಣ ಮುಂದಿನ ಮಳೆಗಾಲ ತನಕ ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ. ಸೊ ಈಗಲೇ ತಜ್ಞರು ಕರ್ಕೊಂಡೋಗಿ ಅಲ್ಲಿ ಸ್ಪಾಟಲ್ಲಿ ಸ್ಟಡಿ ಮಾಡಿಸಿ, ಏನು ಕಾರಣ ಇದೆ, ಏನು ಮಾಡಬೇಕು ಆ ತಕ್ಷಣ ಮಾಡಿಸಿ. ಅದು 100 ಕೋಟಿ ರೂಪಾಯಿ ಖರ್ಚಾಗಲಿ, ಈ 100 ಪ್ರಾಣಿಗಳಿಗಿಂತ ಹೆಚ್ಚಿಲ್ಲ ಅದು. ಇದು ಪರಿಸ್ಥಿತಿ. ಸೊ ಇಲ್ಲಿ ತಡೆಯೋಕ್ಕಾಗಲ್ಲ ಪ್ರಕೃತಿ ವಿಕೋಪವನ್ನ. ಅಟ್ಲೀಸ್ಟ್ ಅದರಿಂದ ಆಗೋ ಡ್ಯಾಮೇಜ್ ಇಂದ ಜನರಿಗೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಮುಂಜಾಗ್ರತೆ ವಹಿಸಬಹುದಾಗಿತ್ತು. ವಿಜ್ಞಾನಿಗಳು ಪರಿಣಿತರ ಮಾಹಿತಿಯನ್ನ ಪರಿಗಣಿಸಿದ್ರೆ ಅಂತ ಹೇಳಿ. ನೀವೇ ಸರ್ ಮತ್ತೆ ಸಂಪರ್ಕ ಮಾಡ್ತೀವಿ ನಿಮ್ಮನ್ನ. ಇಲ್ಲಿವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಕೇರಳದ ವಯನಾಡ್ನಲ್ಲಿ ಸಂಭವಿಸಿರುವ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ತಾ ಇದೆ. ವಯನಾಡ್ನಲ್ಲಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ 3 ರಿಪೋರ್ಟರ್ಸ್, 3 ವಿಡಿಯೋ ಜರ್ನಲಿಸ್ಟ್ ಬೀಡುಬಿಟ್ಟಿದ್ದಾರೆ. ವಯನಾಡ್ನಲ್ಲಿ ಸಂಭವಿಸಿರುವ ದುರಂತದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ವರೆಗೂ ತಲುಪಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನ್ನ ಕಲೀಗ್ ವಿನೋದ್ ಅಲ್ಲಿಗೆ ತಲುಪಿದ್ರು. ಅಲ್ಲಿನ ಪರಿಸ್ಥಿತಿ ಅಂದ್ರೆ ಯಾರೆಲ್ಲರನ್ನ ರಕ್ಷಣೆ ಮಾಡಲಾಗಿದೆ, ಇವರಿಗೆ ಪ್ರಾಥಮಿಕ ಚಿಕಿತ್ಸೆ, ಹಾಗೆ ಯಾರೆಲ್ಲರ ಮೃತದೇಹ ಲಭ್ಯ ಆಯಿತು ಅದರ ಬಗ್ಗೆ ಒಂದು ವಾಕ್ ಥ್ರೂ ಅನ್ನ ನಡೆಸಿದ್ದಾರೆ. ಅಲ್ಲಿನ ಸದ್ಯದ ಪರಿಸ್ಥಿತಿ ಬಗ್ಗೆ ಗಮನಿಸೋಣ. ಏನು ಕೇರಳದ ವಯನಾಡಿನಲ್ಲಿರುವಂತಹ ಬೆಪ್ಪಾಡಿಯ ಏನು ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರದಲ್ಲಿದ್ದಾರೆ. ಇಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನೋ ಅಲ್ಲಿ ಏನು ಗುಡ್ಡ ಕುಸಿತಾಗಿದೆ, ಅಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಈ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ತಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ಈಗಾಗಲೇ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಶವಗಳಲ್ಲೂ ಕೂಡ ಈಗಾಗಲೇ ತಂದು ಅವರ ಯಾರ್ಯಾರು ವಾರಿಸ್ತಾ ಇದ್ದಾರೆ ಅವರು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಾಕಷ್ಟು ಶವಗಳಲ್ಲಿರುವಂಥದ್ದನ್ನು ಅಲ್ಲಿ ಗಮನಿಸ್ತಾ ಇರ್ಬೋದು. ಎಲ್ಲರಲ್ಲೂ ಕೂಡ ಈಗಾಗಲೇ ಇಲ್ಲಿ ಪ್ರತಿಯೊಂದಲ್ಲೂ ಕೂಡ ಈಗಾಗಲೇ ಸಾಲಾಗಿ ಬಲಗಿಸಿದ್ದಾರೆ. ಪ್ರತಿಯೊಂದು ಕುಟುಂಬವನ್ನು ನೋಡ್ತಾ ಇದ್ರು ಕೂಡ ನಿಜಕ್ಕೂ ಕೂಡ ಸಾಕಷ್ಟು ಬೇಸರ ಆಗುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಭೂಕುಸಿತ ಆಗಿದೆ. ಸುಮಾರು ಈಗ ಪ್ರಾಥಮಿಕವಾಗಿ ಸಿಗ್ತಿರೋ ಪ್ರಕಾರವಾಗಿ ಸುಮಾರು 50ರಿಂದ 60 ಜನ ಮೃತಪಟ್ಟಿದ್ದಾರೆ ಅಂತೇಳಿ. ಈಗಾಗಲೇ ಏನು ಗುಡ್ಡ ಕುಸಿತ ಆಗಿರುವಂತಹ ಸ್ಥಳದಿಂದ ಪ್ರತಿಯೊಬ್ಬರಲ್ಲೂ ಕೂಡ ರೆಸ್ಕ್ಯೂ ಮಾಡಿ, ಜೊತೆಗೆ ಮಣ್ಣಲ್ಲಿ ಸಿಲುಕಿರುವಂತಹ ಪ್ರತಿಯೊಬ್ಬರಲ್ಲೂ ಕೂಡ ಈಗಾಗಲೇ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಶವಗಳನ್ನು ಕೂಡ ಈಗಾಗಲೇ ತಂದು ಈ ಒಂದು ಏನೋ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಇದೆ ಅಲ್ಲಿಗೆ ತಂದು ಇಡಲಾಗಿದೆ. ಪ್ರತಿಯೊಬ್ಬರ ಐಡೆಂಟಿಫಿಕೇಷನ್ಗೆ ಆಗ್ತಾ ಇರುವಂಥದ್ದು ಪೊಲೀಸರಿಗೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. ಯಾಕೆಂದರೆ ಯಾರೆಲ್ಲ ಕುಟುಂಬಸ್ಥರಿದ್ದರು, ಜೊತೆಗೆ ಅವರ ಮಾಹಿತಿಗಳ ಕಲೆ ಆಗ್ತಾ ಇದ್ದಾರೆ. ಅವರ ಶವಗಳಿಗೆ ಅವರ ಹೆಸರಲ್ಲೇ ಬರೆದು ಯಾವ ಊರು, ಜೊತೆಗೆ ಯಾವ ಮನೆ ಇದು ಪ್ರತಿಯೊಂದು ಕೂಡ ಬರೆದು ಆ ಒಂದು ಶವದ ಮುಂದಗಡೆ ಇಡ್ತಾ ಇದ್ದಾರೆ. ನಿಜಕ್ಕೂ ಇದು ನೋಡ್ತಾ ಇರೋ ಕೂಡ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಈಗ ನೀವು ನೋಡ್ತಾ ಇರುವಂಥದ್ದು ಈಗಾಗಲೇ 42 ಜನ ಅಂತೇಳಿ ಈಗಾಗಲೇ ಆ ಒಂದು ನಂಬರಲ್ಲೂ ಕೂಡ ಬರೆದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಬಂದು ಎಲ್ಲರೂ ಕೂಡ ಈ ಒಂದು ಏನೋ ಮೃತದೇಹವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮನ ಕಲುಕುವಂತಹ ದೃಶ್ಯ ಇವತ್ತು ಬೆಪ್ಪಾಡಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರದಲ್ಲಿರುವಂಥದ್ದು. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ವರ್ಣ ಈ ರೀತಿಯಾಗಿ ಅಬ್ಬರಿದು ಬೊಬ್ಬರಿತಾ ಇದ್ದಾನೆ. ಸುಮಾರು ಏನಂದರೆ 2-3 ಗ್ರಾಮಗಳು ರಾತ್ರಿ ನೀರಿಲ್ಲ ಕೊಚ್ಚೋಗಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು.
ಪ್ರತಿಯೊಬ್ಬರ ಏನು ಶವಗಳಿದೆ ಎಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಐಡೆಂಟಿಫಿಕೇಶನ್ ಅನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರ ಯಾರ್ಯಾರು ಕುಟುಂಬಸ್ಥರಾಗಿದ್ದಾರೆ, ಜೊತೆಗೆ ಅವರು ಯಾವ ಮನೆಯವರಿದ್ದರು ಪ್ರತಿಯೊಂದನ್ನು ಕೂಡ ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ಹಸ್ತಾಂತರಿಸುವಂತಹ ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಪೊಲೀಸರಿಗೆ ಸವಾಲಿಲ್ಲ ಕೆಲಸ, ಜೊತೆಗೆ ಸ್ವಯಂ ಸೇವಕರಿರ್ಬೋದು ಕ್ಷಣ ಕ್ಷಣಕ್ಕೂ ಕೂಡ ಈ ಒಂದು ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರಕ್ಕೆ ಏನೋ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಬೇಕು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ನೋವಿನಲ್ಲಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ತಮ್ಮವರ ಕಳೆದುಕೊಂಡಿರುವಂತಹ ದುಃಖ ಅವರಲ್ಲಿದೆ. ನಿಜಕ್ಕೂ ಕೂಡ ಸಾಕಷ್ಟು ಬೇಸರದ ಸಂಗತಿ ಅಂತಂದರೆ ಎಲ್ಲರೂ ಕೂಡ ಈಗಾಗಲೇ ಶವಗಳಲ್ಲೂ ಕೂಡ ಈಗಾಗಲೇ ಸಾಲಾಗಿ ಮಲಗಿಸಿರುವಂಥದ್ದು. ಜೊತೆಗೆ ಇಲ್ಲೂ ಪಕ್ಕದೊಂದು ಕಡೆ ಇಲ್ಲಿ ಐಸೋಲೇಷನ್ ವಾರ್ಡ್ ಅಂತ ಕೂಡ ಮಾಡ್ಕೊಂಡಿದ್ದಾರೆ. ಆ ಐಸೋಲೇಷನ್ ವಾರ್ಡ್ನಲ್ಲೂ ಕೂಡ ಈಗಾಗಲೇ ಪ್ರತಿಯೊಬ್ಬರು ಕೂಡ ಚಿಕಿತ್ಸೆ ಎಲ್ಲ ಪಡಿತಾ ಇದ್ದಾರೆ. ಸಾಕಷ್ಟು ಎಲ್ಲರೂ ಕೂಡ ಬಳ್ಳಿಯಲ್ಲಿ ಸಿಲುಕಿರುವಂಥವರೇ ಕೂಡ ಇರುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಸಾಕಷ್ಟು ದುಃಖದಿಂದ ಈ ಒಂದು ಕ್ಷಣವನ್ನು ನೋಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರಿರ್ಬೋದು, ವೈದ್ಯರಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಜಮಾಯಿಸ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಏನು ಭೂಕುಸಿತ ಆಗಿದೆ ಆ ಕ್ಷಣ ಅಲ್ಲಿಂದ ಕೂಡ ಎಲ್ಲರೂ ಕೂಡ ಈ ಒಂದು ಅವರ ದೇಹ ಆಗಿರ್ಬೋದು, ಜೊತೆಗೆ ಯಾರೆಲ್ಲ ಚಿಕಿತ್ಸೆ ಪಡಿಬೇಕು ಅವರೆಲ್ಲ ಕೂಡ ಕರೆದುಕೊಂಡು ಬರುವಂತಹ ಕೆಲಸಗಳು ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ವಯನಾಡಿನ ಮೆಪ್ಪಾಡಿಯಲ್ಲಿ ಭೀಕರ ಭೂಕುಸಿತ ಸಂಭವಿಸಿದೆ. ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 93ಕ್ಕೆ ಏರಿಕೆಯಾಗಿದೆ. ಈವರೆಗೆ 42 ಮಂದಿಯ ಗುರುತು ಪತ್ತೆ ಹಚ್ಚಲಾಗಿದೆ. ಮಣ್ಣು ಬಗೆದಷ್ಟು ಮೃತದೇಹಗಳು ಹೊರಗೆ ಬರ್ತಾ ಇದೆ. ದುರಂತದಲ್ಲಿ ಮೃತರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. 100ರ ಗಡಿಯನ್ನ ದಾಟಬಹುದು ಅನ್ನೋ ಆತಂಕ ಇದೆ. ಮೃತರ ಸಂಖ್ಯೆ ಈಗ ಆಲ್ರೆಡಿ 93 ಜನ ಸಾವನ್ನಪ್ಪಿರೋದು ದೃಢವಾಗಿದೆ. ಆ ಪೈಕಿ 42 ಜನರ ಗುರುತು ಮಾತ್ರ ಪತ್ತೆಯಾಗಿದೆ. ಈ ಶೋಧ ಕಾರ್ಯ ಮಾಡ್ತಾ ಆ ಕೆಸರು ಮಿಶ್ರಿತ ಮಣ್ಣನ್ನ ಪಕ್ಕಕ್ಕೆ